ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡು ಇವಾಗ ಹಾಲು ಕುಡಿಯೋಣ ಅಂತ ಹೇಳಿಬಿಟ್ಟು ಫಸ್ಟು ಹಾಲು ಕಾಯಕ್ಕೆ ಇಟ್ಕೊಂಡು ಅದಾದಮೇಲೆ ತಿಂಡಿಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಹೇಳಿ ಅಕ್ಕಿನೂ ಮತ್ತು ಬೇಳೆನೂ ಒಂದು 10 ನಿಮಿಷ ನೆನೆಸಿಟ್ಕೊತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಸಹ ನೆನೆಸಿಟ್ಟಿರಲಿಲ್ಲ, ಸೊ ಹಂಗಾಗಿ ಬಿಸಿನೀರು ಹಾಕಿದ್ರೆ ಬೇಗ ನೆನೆಯುತ್ತಲ್ಲ ಅಂತ ಹೇಳಿ ಬಿಸಿನೀರು ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ. ಇನ್ನು ಅದಾದಮೇಲೆ ಅದೆಲ್ಲ ಹೆಚ್ಕೊಂಡೆ. ಅಷ್ಟರಲ್ಲಿ ಹಾಲು ಕಾಯ್ತಲ್ವ, ಸೊ ಹಾಲನ್ನ ಕುಡ್ಕೊಂಡು ಅದಾದಮೇಲೆ ಇವಾಗ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಆಯಿಲೆಲ್ಲ ಹಾಕಿ ಸೊ ಈ ರೀತಿ ಬೆಂದಿತ್ತು. ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ವಾಟರ್ನ ಹಾಕ್ಕೊಬಿಟ್ಟು ಮತ್ತೆ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು, ಆ್ಯಕ್ಚುಲಿ ನನಗೆ ಬಿಸಿಬೇಳೆಭಾತ್ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಸೊ ಇವಾಗ ಕಲ್ತ್ಕೊಂಡಿದ್ದು. ನನ್ನ ಫ್ರೆಂಡ್ ಹತ್ರ ಒಂದು ಸಲ ಹೇಳ್ಸ್ಕೊಂಡಿದ್ದೆ, ಸ್ವಲ್ಪ ಅದು ತಲೆಯಿತ್ತು. ಹಾಗೆ ನಾನು ಒಂದಿಷ್ಟು ಯೂಟ್ಯೂಬ್ಗಳಲ್ಲಿ ನೋಡಿದ್ದೆ, ಸೊ ಹಂಗಾಗಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದಾಗ. ಸೊ ಹಾಗೆ ಕಂಟಿನ್ಯೂ ಮಾಡಿದೆ. ಇನ್ನು ನನ್ನ ಮಗಳು ಸಹ ಎದ್ಬಿಟ್ಟು ನೋಡಿ, ಮಕ್ಕಳು ಎದ್ದಿದ ತಕ್ಷಣ ಎಷ್ಟು ಚೆಂದ ಸ್ಮೈಲ್ ಕೊಡ್ತಾರಲ್ಲ. ನಾವು ದೊಡ್ಡವರು ಯಪ್ಪ ಯಾಕಾದರೂ ಬೆಳಕಾಯ್ತೋ ಅಂತ ಗೋಗರ್ಕೊಂಡು ಹೇಳ್ತೀವಿ, ಬಟ್ ಮಕ್ಳು ಹಂಗಲ್ಲ. ಎದ್ದಿದ ತಕ್ಷಣ ಒಂದು ಪುಟ್ಟ ಸ್ಮೈಲ್ ಕೊಡ್ತಾರೆ ಕ್ಯೂಟಾಗಿ. ಇನ್ನು ಅವಳಿಗೆ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ನನಗೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಬಂದು ತಿಂತಾಯಿದ್ದೆ. ಸೊ ನೋಡಿ ಐಸ್ ಕ್ರೀಮ್ ಹೆಂಗೆ ತಿಂತವಳೆ ಅಂತ, ಮೂಗಲ್ಲಿ ತುಪ್ಪ ಸೋರ್ತೈತೆ, ಆದರೂ ಅವಳು ಬಿಡ್ತಾ ಇಲ್ಲ. ಜ್ಯೂಸ್ ಕುಡಿಯೋದು ಮತ್ತು ಐಸ್ ಕ್ರೀಮ್ ತಿನ್ನೋದು ಇದೇ ಜಾಸ್ತಿ ಮಾಡ್ತಾಯಿದ್ದಾಳೆ ಇವಾಗಂತೂ. ಇನ್ನು ಸಂಜೆ ಒಂದು ಸಲ ಮುಖ ಎಲ್ಲ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಆದಮೇಲೆ ಕಾಫಿ ಕುಡಿಯೋಣ ಅಂತ ಬಂದೆ. ಸೊ ಇವತ್ತು ಕಾಫಿ ಕುಡಿಯೋಕ್ಕೆ ಮೂಡಿರಲಿಲ್ಲ, ಸೊ ಹಂಗಾಗಿ ಹಾಲನ್ನೇ ಕುಡಿಯೋಣ ಅಂತ ಹೇಳಿ ನಾನು ಸಹ ಹಾಲನ್ನ ಕಾಯಿಸ್ಕೊಂಡು ಕುಡಿದೆ. ಇನ್ನು ರಾತ್ರಿ ಊಟಕ್ಕೆ ಸಾಂಬಾರು ಏನೂ ಮಾಡಿರಲಿಲ್ಲ, ಸೊ ಹಂಗಾಗಿ ಟೈಮೂ ಇರಲಿಲ್ಲ. ಅದಕ್ಕೆ ಹೋಟೆಲಿಂದ ಚಿಕನ್ ಕರಿ ಮತ್ತು ರೋಟಿನ ತರಿಸಿದ್ವಿ. ಇನ್ನು ರಾತ್ರಿ ಊಟ ಕೂಡ ಮುಗಿಸ್ಕೊಂಡು ಮಲ್ಕೊಂಡ್ವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.